ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ನೈಟ್ ಅಟ್ ದ ಮ್ಯೂಸಿಯಂ ಪಾರ್ಟ್ 3 ಸೀಕ್ರೆಟ್ ಆಫ್ ದ ಟೂಮ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಇದಕ್ಕಿಂತ ಮುಂಚೆ ಮೊದಲನೇ 2 ಪಾರ್ಟ್ನ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಆ ವಿಡಿಯೋಸ್ ಅನ್ನ ಕೂಡ ನೋಡಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟೋರಿ ಶುರು ಆಗೋದು 1938 ಈಜಿಪ್ಟ್ ಅಲ್ಲಿ ಆರ್ಕಿಯಾಲಜಿಸ್ಟ್ ನ ಗ್ರೂಪ್ ಒಂದು ಆಕ್ಮೆನ್ರಾನ ಸಮಾಧಿಯನ್ನ ಹುಡುಕ್ಬೇಕಾದ್ರೆ ತುಂಬಾನೇ ಜೋರಾದ ಸ್ಯಾಂಡ್ ಸ್ಟಾರ್ಮ್ ಬರ್ತಾ ಇದೆ. ಹಾಗಾದ್ರೂ ತಮ್ಮ ಶೋಧವನ್ನ ನಿಲ್ಲಿಸ್ತಿಲ್ಲ, ಏನಾದ್ರೂ ಮಾಡಿ ಆಕ್ಮೆನ್ರಾನ ಸಮಾಧಿಯನ್ನ ಹುಡುಕ್ಲೇಬೇಕು ಅಂತ ಸ್ಯಾಂಡ್ ಸ್ಟಾರ್ಮ್ ಜಾಸ್ತಿ ಆಗ್ತಿದ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಧೂಳು ಜಾಸ್ತಿ ಆಗ್ತಿದೆ ಅಂತ ಇವ್ರ ಜೊತೆ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗನನ್ನ ಇಲ್ಲಿಂದ ವಾಪಸ್ ಹೋಗು ಟ್ರಕ್ ಅಲ್ಲಿ ಕುತ್ಕೋ ಅಂತ ಹೇಳಿ ಕಳಿಸಿದಾಗ ಒಂದು ಜಾಗದಲ್ಲಿ ಮಣ್ಣು ಕುಸಿದು ಇವನು ಕೆಳಗೆ ಬೀಳ್ತಾನೆ. ಇವರ ಅದೃಷ್ಟಕ್ಕೆ ಇದೇ ಆಕ್ಮೆನ್ರಾನ ಸಮಾಧಿ. ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಸಮಾಧಿ ಅಷ್ಟೇ ಅಲ್ಲ, ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾ ಕೂಡ ಇದೆ. ಆದ್ರೆ ಇದೇ ಸಮಯಕ್ಕೆ ಇಲ್ಲಿನ ಸ್ಥಳೀಯರು ಬಂದು ಈ ಸಮಾಧಿಯನ್ನ ಏನು ಮಾಡಬೇಡಿ, ಎಲ್ಲ ಹೇಗಿದೆಯೋ ಹಾಗೆ ಬಿಟ್ಟು ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಅಂತ್ಯ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇವ್ರ ಮಾತಿಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಈ ಸಮಾಧಿಯನ್ನ ತೆಗೆದುಬಿಟ್ರೆ ಏನ್ ಜಗತ್ತಿನ ಅಂತ್ಯ ಆಗೋಗುತ್ತಾ ಅಂತ ತಮಾಷೆಯಾಗಿ ತಗೊಂಡು ಇಲ್ಲಿರೋ ಎಲ್ಲಾ ವಸ್ತುಗಳನ್ನ ಲೋಡ್ ಮಾಡ್ಕೊಂಡು ಹೊರಡ್ತಾರೆ. ಸೊ ಈಗ ಸ್ಟೋರಿ ವಾಪಸ್ 2014ಕ್ಕೆ ಬರುತ್ತೆ. ಅಂದ್ರೆ ಪಾರ್ಟ್ 2 ನ ಸ್ಟೋರಿ ಎಂಡ್ ಆಗಿ 5 ವರ್ಷ ಆದ್ಮೇಲೆ ದ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿಯಲ್ಲಿ ಇದ್ದ ಹೇಡನ್ ಪ್ಲಾನೆಟೇರಿಯಂ ನ ರಿನೋವೇಟ್ ಮಾಡಿ ರೀಓಪನ್ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಈವೆಂಟ್ ಮಾಡ್ತಿದ್ದಾರೆ. ಈ ಇವೆಂಟ್ ನ ಹೋಸ್ಟ್ ಮಾಡೋ ಜವಾಬ್ದಾರಿ ಲ್ಯಾರಿಗೆ ಕೊಟ್ಟಿರೋದ್ರಿಂದ ಕ್ರಿಯೇಟಿವ್ ಆಗಿ ಈ ಕೆಲಸವನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತಿದ್ದಾನೆ. ಮೇಯರ್ ಗವರ್ನರ್ ಎಲ್ಲ ಬರ್ತಿರೋದ್ರಿಂದ ಈ ಇವೆಂಟ್ ಸರಿಯಾಗಿ ಆಗ್ಲೇಬೇಕು ಅಂತ ಫುಲ್ ಟ್ರೈ ಮಾಡ್ತಿದ್ದಾನೆ. ಇದೇ ಸಮಯದಲ್ಲಿ ಆಕ್ಮೆನ್ರಾ ಬಂದು ಲ್ಯಾರಿಯನ್ನ ತನ್ನ ಟ್ಯಾಬ್ಲೆಟ್ ಹತ್ರ ಕರ್ಕೊಂಡು ಹೋಗಿ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಏನಂದ್ರೆ ಆ ಟ್ಯಾಬ್ಲೆಟ್ ನ ಬಣ್ಣ ಒಂದು ಸೈಡ್ ಇಂದ ಚೇಂಜ್ ಆಗ್ತಾ ಬರ್ತಾ ಇದೆ, ರಸ್ಟ್ ಹಿಡಿಯೋ ತರ. ಇಷ್ಟು ವರ್ಷಗಳಿಂದ ಏನು ಆಗ್ದಲೇ ಇರೋದು ಈಗ ಯಾಕೆ ಡಾರ್ಕ್ ಗ್ರೀನ್ ಬಣ್ಣಕ್ಕೆ ಬದಲಾಗ್ತಾ ಇದೆಯಲ್ಲ ಅಂತ ಆಕ್ಮೆನ್ರಾಗೆ ಚಿಂತೆ ಶುರು ಆಗಿದೆ. ಅದಕ್ಕೆ ಲ್ಯಾರಿ ಬೆಳಗ್ಗೆ ಇದರ ಬಗ್ಗೆ ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಲ್ಯಾರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ ನಿಯಾಂಡರ್ತಲ್ ಎಕ್ಸಿಬಿಟ್ ಅಲ್ಲಿ ಇನ್ನೊಂದು ಸ್ಟ್ಯಾಚ್ಯೂನ ತಂದಿದ್ದಾರೆ. ಇವನ ಹೆಸರು ಲಾ ಅಂತ. ನೋಡೋದಕ್ಕೆ ಲ್ಯಾರಿ ತರಾನೇ ಇದ್ದಾನೆ. ಅದಕ್ಕೆ ಲ್ಯಾರಿಯನ್ನ ತನ್ನ ತಂದೆ ಅನ್ಕೊಂಡು ಡಾಡಾ ಡಾಡಾ ಅನ್ಕೊಂಡು ಓಡಾಡ್ತಿದ್ದಾನೆ. ಸೊ ಇವೆಂಟ್ ಶುರು ಆಗುತ್ತೆ. ಪ್ರೆಸಿಡೆಂಟ್ ಮೊದಲು ಬಂದು ಎಲ್ಲರನ್ನ ವೆಲ್ಕಮ್ ಮಾಡಿ, ನಾವು ಈಗ ನಕ್ಷತ್ರಗಳ ಬಗ್ಗೆ ಪ್ಲಾನೆಟ್ಸ್ ಗಳ ಬಗ್ಗೆ ತಿಳಿಸೋಕೋಸ್ಕರ ಪ್ಲಾನೆಟೇರಿಯಂ ನ ಓಪನ್ ಮಾಡ್ತಿದೀವಿ ಅಂತ ಹೇಳಿ ಡೆಕ್ಸ್ಟರ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ಎಲ್ಲ ಸರಿಯಾಗಿನೇ ನಡೀತಾ ಇದ್ರೆ ಇನ್ನೊಂದ್ ಕಡೆ ಆಕ್ಮೆನ್ರಾನ ಟ್ಯಾಬ್ಲೆಟ್ ನ ಬಣ್ಣ ಆಗ್ಲೇ ಅರ್ಧ ಭಾಗ ಪೂರ್ತಿ ಚೇಂಜ್ ಆಗ್ತಿದ್ದಂಗೆ ಪ್ರೆಸಿಡೆಂಟ್ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆ ಎಕ್ಸಿಬಿಟ್ಸ್ ಎಲ್ಲ ಫುಲ್ ಅಗ್ರೆಸಿವ್ ಆಗಿ ಈ ಇವೆಂಟ್ಗೆ ಬಂದಿರೋರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಇವರನ್ನ ಲ್ಯಾರಿ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲ ರಂಪಾರಾದ ಅಂತ ಮಾಡಿ ಆದ್ಮೇಲೆ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ಲ್ಯಾರಿಗೆ ಹೇಳ್ತಿದ್ದಾರೆ, ಅಲ್ಲಿ ಏನೇನ್ ಮಾಡಿದ್ವಿ ಅಂತ ನಮಗೇನೆ ಪ್ರಜ್ಞೆ ಇರ್ಲಿಲ್ಲ, ಯಾಕೆ ಈ ರೀತಿ ಮಾಡಿದ್ವಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ದಾರೆ. ಲ್ಯಾರಿ ರಾತ್ರಿ ವಾಪಸ್ ಮನೆಗೆ ಬಂದಾಗ ಇವನ ಮಗ ನಿಕ್ ಮನೆಯಲ್ಲೇ ಪಾರ್ಟಿ ಮಾಡ್ತಿದ್ದಾನೆ. ಈಗಾಗ್ಲೇ ಅವನಿಗೆ ಓದೋದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಡಿಜೆ ಆಗ್ಬೇಕು ಅಂತ ಅನ್ಕೊಂತಾ ಇದ್ದಾನೆ. ಇದು ಲ್ಯಾರಿಗೆ ಅಷ್ಟು ಇಷ್ಟ ಇಲ್ಲ. ಮುಂದಿನ ದಿನ ಬೆಳಗ್ಗೆ ಲ್ಯಾರಿ ಮ್ಯೂಸಿಯಂನ ಲೈಬ್ರರಿಗೆ ಬಂದು ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ 1938ರಲ್ಲಿ ಆಕ್ಮೆನ್ರಾನ ಸಮಾಧಿಯನ್ನ ಹುಡುಕ್ತಿದ್ರಲ್ಲ ಆ ಆರ್ಕಿಯಾಲಜಿಸ್ಟ್ ಗಳ ಫೋಟೋ ಸಿಗುತ್ತೆ. ಲ್ಯಾರಿ ಲೈಬ್ರರಿಯನ್ಗೆ ಹೇಳ್ತಾನೆ, ಇವರಲ್ಲಿ ಯಾರಾದ್ರೂ ಒಬ್ರ ಹತ್ರ ನಾನು ಮಾತಾಡ್ಬೇಕಿತ್ತು ಅಂತ. ಅವರೆಲ್ಲಿ ಸಿಗ್ತಾರೆ, ಎಲ್ಲ ಸತ್ತೋಗಿರ್ತಾರೆ ಅಂತ ಲೈಬ್ರರಿಯನ್ ಹೇಳಿದಾಗ ಈ ಫೋಟೋ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಇದಾನಲ್ಲ ಅವನ್ ಮೋಸ್ಟ್ಲಿ ಬದುಕಿರ್ಬೋದಲ್ವಾ ಅಂದಾಗ ಲೈಬ್ರರಿಯನ್ ಹೇಳ್ತಾಳೆ, ಇವನು ಬದುಕಿಲ್ದಲೇ ಏನು, ನಿಂತರ ಇವನು ಕೂಡ ಈ ಮ್ಯೂಸಿಯಂ ಅಲ್ಲಿ ನೈಟ್ ಗಾರ್ಡ್ ಆಗಿದ್ದ, ಹೆಸರು ಸಿಸಿಲ್ ಅಂತ ಹೇಳ್ತಾಳೆ. ಸಿಸಿಲ್ ಯಾರು ಅಂತ ನಿಮ್ಗೆ ನೆನಪಿರ್ಬೋದು ಸ್ನೇಹಿತರೆ. ಮೊದಲನೇ ಪಾರ್ಟ್ ಅಲ್ಲಿ ಲ್ಯಾರಿ ನೈಟ್ ಗಾರ್ಡ್ ಆಗೋಕ್ಕೂ ಮುಂಚೆ 3 ಜನ ನೈಟ್ ಗಾರ್ಡ್ಸ್ ಇರ್ತಾರೆ, ಗಸ್, ರೆಜಿನಾಲ್ಡ್ ಮತ್ತೆ ಸಿಸಿಲ್ ಅಂತ. 3 ಜನ ರಿಟೈರ್ ಆದ್ಮೇಲೆ ಲ್ಯಾರಿ ನೈಟ್ ಗಾರ್ಡ್ ಆಗ್ತಿದ್ದಂಗೆ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾನ ಕದಿಯೋಕೆ ಹೋಗಿ ಸಿಗಾಕೊಂಡು ಜೈಲ್ಗೆ ಹೋಗಿರ್ತಾರೆ. ಆಮೇಲೆ ಲ್ಯಾರಿನೇ ಇವರನ್ನ ಜೈಲಿಂದ ಬಿಡಿಸ್ಕೊಂಡು ಬಂದಿರ್ತಾನೆ. ಈಗ ಲ್ಯಾರಿ ಸದ್ಯಕ್ಕೆ ಓಲ್ಡ್ ಏಜ್ ಹೋಮ್ ಅಲ್ಲಿ ಹಳೇದನ್ನೆಲ್ಲ ಮರ್ತು ಬದುಕ್ತಾ ಇರೋ ಸಿಸಿಲ್ ನ ಭೇಟಿ ಆಗೋಕೆ ಬಂದಾಗ ಗಸ್ ಮತ್ತೆ ರೆಜಿನಾಲ್ಡ್ ಕೂಡ ಇಲ್ಲೇ ಇದ್ದಾರೆ. ಲ್ಯಾರಿ ಸಿಸಿಲ್ಗೆ ಟ್ಯಾಬ್ಲೆಟ್ ನ ಬಗ್ಗೆ ಕೇಳಿದಾಗ ಅವರು ಹೇಳ್ತಾರೆ, ನಾನು ಆ ಟ್ಯಾಬ್ಲೆಟ್ ಸಿಕ್ಕಿದಾಗ 12 ವರ್ಷದ ಹುಡುಗ ಆಗಿದ್ದೆ. ಅಲ್ಲಿನ ಸ್ಥಳೀಯರು ನಮಗೆ ವಾರ್ನ್ ಮಾಡಿದ್ರು, ಈ ಸಮಾಧಿಯನ್ನ ಕೆಣಕಿದ್ರೆ ಅಂತ್ಯ ಬಂದೇ ಬರುತ್ತೆ ಅಂತ. ನಾವೆಲ್ಲ ಅನ್ಕೊಂಡಿದ್ವಿ ಈ ಸಣ್ಣ ಟ್ಯಾಬ್ಲೆಟ್ ತಗೊಂಡ್ರೆ ಇಡೀ ಪ್ರಪಂಚ ಏನ್ ಮುಳುಗೋಗಲ್ಲ ಅಂತ. ಆದ್ರೆ ಈಗ ಗೊತ್ತಾಗ್ತಿದೆ ಅಂತ್ಯ ಆಗೋದು ಜಗತ್ತಲ್ಲ, ಈ ಟ್ಯಾಬ್ಲೆಟ್ ನ ಮ್ಯಾಜಿಕಲ್ ಪವರ್ಸ್. ಲ್ಯಾರಿ ಹೇಳ್ತಾನೆ, ನನಗೆ ಆಕ್ಮೆನ್ರಾ ಹೇಳಿದ್ದ ಅವರಪ್ಪಂಗೆ ಈ ಟ್ಯಾಬ್ಲೆಟ್ ಬಗ್ಗೆ ಎಲ್ಲಾ ವಿಷಯ ಗೊತ್ತು, ಅದರ ಸೀಕ್ರೆಟ್ಸ್ ಕೂಡ ಅವರಿಗೆ ಗೊತ್ತಿದೆಯಂತೆ, ಈ ಸಮಸ್ಯೆಗೆ ಪರಿಹಾರ ಅವರಿಗೆ ಗೊತ್ತಿರ್ಬೋದು ಅಂದಾಗ ಸಿಸಿಲ್ ಹೇಳ್ತಾರೆ, ಅವತ್ತು ಆಕ್ಮೆನ್ರಾನ ಸಮಾಧಿ ಮಾತ್ರ ಸಿಕ್ಕಿರ್ಲಿಲ್ಲ, ಆ ಜಾಗದಲ್ಲಿ ಟೋಟಲ್ 3 ಸಮಾಧಿ ಇತ್ತು. ಒಂದು ಆಕ್ಮೆನ್ರಾದಾಗಿದ್ರೆ ಇನ್ನೆರಡು ಅವ್ರ ಅಪ್ಪ ಅಮ್ಮಂದು. ಅವ್ರ ಅಪ್ಪ ಅಮ್ಮನ ಸಮಾಧಿಯನ್ನ ಅವತ್ತು ಬ್ರಿಟಿಷ್ ಮ್ಯೂಸಿಯಂ ಅವರು ತಗೊಂಡು ಹೋಗಿದ್ರು ಅಂತ.
ಸೊ ಇಂಗ್ಲೆಂಡ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೇಳೋಕೆ ಅಂತ ಲ್ಯಾರಿ ಡೈರೆಕ್ಟರ್ ಹತ್ರ ಬಂದಾಗ ಗೊತ್ತಾಗುತ್ತೆ ಪ್ಲಾನೆಟೇರಿಯಂ ಅಲ್ಲಿ ನಡೆದ ಘಟನೆಯ ಕಾರಣದಿಂದ ಇವನನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಲ್ಯಾರಿ ಹೇಳ್ತಾನೆ, ನಾನೆಲ್ಲ ಸರಿ ಮಾಡ್ತೀನಿ, ನನಗೆ ನಿಮ್ಮ ಹೆಲ್ಪ್ ಬೇಕು ಅಷ್ಟೇ. ನೀವು ಡೈರೆಕ್ಟರ್ ಪೋಸ್ಟ್ ಅನ್ನ ಬಿಟ್ಟು ಹೋಗೋಕ್ಕೂ ಮುಂಚೆ ಆಕ್ಮೆನ್ರಾ ಮತ್ತೆ ಅವನ ಟ್ಯಾಬ್ಲೆಟ್ ನ ಬ್ರಿಟಿಷ್ ಮ್ಯೂಸಿಯಂಗೆ ತಗೊಂಡು ಹೋಗೋ ವ್ಯವಸ್ಥೆ ಮಾಡ್ಕೊಡಿ ಅಂತ. ಆದ್ರೆ ಡೈರೆಕ್ಟರ್ ಕೇಳ್ತಿಲ್ಲ. ನನ್ ಕೆಲಸ ಹೋಗ್ತಿರೋ ಅಂತ ಟೈಮಲ್ಲಿ ಬಂದು ಈ ರೀತಿ ಕೇಳ್ತಿದ್ಯಲ್ಲ ಅಂದಾಗ ಲ್ಯಾರಿ ಎಲ್ಲಾ ಸೀಕ್ರೆಟ್ಸ್ ನ ಹೇಳ್ತಾನೆ. ಈ ಮ್ಯೂಸಿಯಂ ಅಲ್ಲಿ ಇರೋದೆಲ್ಲ ಜೀವಂತವಾಗುತ್ತೆ ಆ ಟ್ಯಾಬ್ಲೆಟ್ ನ ಕಾರಣದಿಂದ. ನೀವು ನೋಡ್ತಿರೋದು ರೋಬೋಟ್ ಅಥವಾ ಆನಿಮೆಟ್ರಾನಿಕ್ಸ್ ಇಂದ ಮಾಡಿರೋದಲ್ಲ, ನಿಜವಾಗ್ಲೂ ಎಲ್ಲ ಜೀವಂತವಾಗ್ತಿದಾವೆ ಅಂತ ಹೇಳ್ತಾ ಇದ್ದಾನೆ. ಇವನೇನೇ ಹೇಳಿದ್ರು ಡೈರೆಕ್ಟರ್ಗೆ ನಂಬಿಕೆ ಬರ್ತಿಲ್ಲ. ಆದ್ರೂ ಇವನು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾನಲ್ಲ ಅಂತ ಕೊನೆಯದಾಗಿ ಇವನ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡು ಆಕ್ಮೆನ್ರಾ ಮತ್ತೆ ಅವನ ಟ್ಯಾಬ್ಲೆಟ್ ನ ಬ್ರಿಟಿಷ್ ಮ್ಯೂಸಿಯಂಗೆ ತಗೊಂಡು ಹೋಗೋ ವ್ಯವಸ್ಥೆ ಮಾಡ್ತಾರೆ. ಲ್ಯಾರಿ ತನ್ನ ಮಗ ನಿಕ್ ಜೊತೆ ಬ್ರಿಟಿಷ್ ಮ್ಯೂಸಿಯಂಗೆ ಬಂದಾಗ ಇಲ್ಲಿನ ನೈಟ್ ಗಾರ್ಡ್ ಟಿಲ್ಲಿ ಇವರನ್ನ ಒಳಗೆ ಬಿಡಲ್ಲ. ಕೇವಲ ಆಕ್ಮೆನ್ರಾ ಮತ್ತೆ ಅವನ ಟ್ಯಾಬ್ಲೆಟ್ ಇರೋ ಕ್ರೇಟ್ ಮಾತ್ರ ಒಳಗೆ ಇಸ್ಕೊಂಡು ಇವರನ್ನ ವಾಪಸ್ ಕಳಿಸ್ತಾಳೆ. ಆದ್ರೆ ರಾತ್ರಿ ಟಿಲ್ಲಿ ಮಲಗಿದ್ದಾಗ ಒಳಗಿಂದ ಆಕ್ಮೆನ್ರಾ ಜೀವಂತವಾಗಿ ಎದ್ದು ಬಂದು ಲ್ಯಾರಿ ಮತ್ತೆ ನಿಕ್ಕನ್ನ ಡೋರ್ ಓಪನ್ ಮಾಡಿ ಒಳಗೆ ಕರ್ಕೊಂತಾನೆ. ಇಲ್ಲಿಗೆ ಬಂದಾಗ ಲ್ಯಾರಿಗೆ ಗೊತ್ತಾಗುತ್ತೆ ಆಕ್ಮೆನ್ರಾ ಒಬ್ನೇ ಕ್ರೇಟ್ ಅಲ್ಲಿ ಇಲ್ಲ. ಪ್ರೆಸಿಡೆಂಟ್ ಸೆಕಜವಿಯಾ, ಅಟಿಲ್ಲಾ, ಡೆಕ್ಸ್ಟರ್, ಲಾ, ಜೆಡ್ ಮತ್ತೆ ಆಕ್ಟೇವಿಯಸ್ ಅಷ್ಟು ಜನ ಬಂದಿದ್ದಾರೆ ಲ್ಯಾರಿಗೆ ಹೆಲ್ಪ್ ಮಾಡೋಕೋಸ್ಕರ. ಸೊ ಇವರು ಲಾನ ಇಲ್ಲೇ ಡೋರ್ ಹತ್ರ ನಿಲ್ಸಿ ಯಾರನ್ನೂ ಒಳಗೆ ಬರೋಕ್ ಬಿಡ್ಬೇಡ ಅಂತ ಹೇಳಿ ಈಜಿಪ್ಟ್ ನ ಎಕ್ಸಿಬಿಟ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೊರಟಾಗ ಟ್ರೈಸೆರಾಟಾಪ್ಸ್ ಡೈನೋಸಾರ್ ನ ಸ್ಕೆಲಿಟನ್ ಇಲ್ಲಿಗೆ ಬರುತ್ತೆ. ಇವರ ಟ್ಯಾಬ್ಲೆಟ್ ನ ಕಾರಣದಿಂದ ಈ ಮ್ಯೂಸಿಯಂ ಅಲ್ಲೂ ಕೂಡ ಎಲ್ಲ ಜೀವಂತವಾಗಿದೆ. ಅದರಲ್ಲಿ ಈ ಡೈನೋಸಾರ್ ಕೂಡ ಒಂದು. ಲ್ಯಾರಿ ತನ್ನ ಮ್ಯೂಸಿಯಂ ಅಲ್ಲಿರೋ ಟೀರೆಕ್ಸ್ ತರ ಇದು ಆಟ ಆಡಕ್ಕೆ ಬಂದಿರಬೇಕು ಅಂತ ಒಂದು ಮೂಳೆ ತಗೊಂಡು ಬಿಸಾಕ್ತಾನೆ. ಆದರೆ ಡೈನೋಸಾರ್ ಆಟ ಆಡೋ ಮೂಡಲಿಲ್ಲ, ಆ ಮೂಳೆಯನ್ನ ಕಚ್ಚಿ ಮುರಿದಾಕುತ್ತೆ. ಇದರಿಂದ ಎಲ್ಲ ಎದುರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಒಂದು ಹಾಲ್ಗೆ ಬಂದು ಡೋರ್ ಲಾಕ್ ಮಾಡ್ಕೊಂಡ್ರು ಕೂಡ ಡೋರ್ನೇ ಹೊಡೆದಾಕೊಂಡು ಒಳಗೆ ಬರುತ್ತೆ ಆ ಡೈನೋಸಾರ್. ಈಗ ಅದು ಲ್ಯಾರಿಯ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದಾಗ ಇಲ್ಲೇ ಇದ್ದ ಒಬ್ಬ ಯೋಧ ಇದರ ಜೊತೆ ಫೈಟ್ ಮಾಡಿ ಅದಕ್ಕೆ ಹೊಡೆದು ಇಲ್ಲಿಂದ ಕಳಿಸ್ತಾನೆ. ಈ ಯೋಧನ ಹೆಸರು ಸರ್ ಲ್ಯಾನ್ಸಲಾಟ್ ಅಂತ. ಕಿಂಗ್ ಆರ್ಥರ್ ನ ಸ್ಟೋರೀಸ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್. ಇವರು ಈಜಿಪ್ಟ್ಗೆ ಹೋಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇವರ ಜೊತೆನೆ ಹೊರಟಾಗ ಅಟಿಲಾ ಹೇಳ್ತಾನೆ, ನನ್ನ ಹ್ಯಾಟ್ ಅಲ್ಲಿ ಇದ್ದ ಜೆಡ್ ಮತ್ತೆ ಆಕ್ಟೇವಿಯಸ್ ಕಾಣಿಸ್ತಿಲ್ಲ ಅಂತ. ಮೋಸ್ಟ್ಲಿ ನಾವು ಓಡ್ ಬರ್ತಿರ್ಬೇಕಾದ್ರೆ ಎಲ್ಲೋ ಬಿದ್ದೋಗಿರ್ಬೇಕು ಅಂತ ಹುಡ್ಕೊಂಡು ಬಂದಾಗ ಒಂದು ಏರ್ ವೆಂಟ್ಗೆ ಆಕ್ಟೇವಿಯಸ್ ನ ಬಟ್ಟೆ ಸಿಗಾಕೊಂಡಿರೋದನ್ನ ನೋಡ್ತಾರೆ. ಅವರಿಬ್ರು ವೆಂಟ್ಸ್ ಒಳಗೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಆಕ್ಮೆನ್ರಾ ಹೇಳ್ತಾನೆ, ಬಿಸಿ ಗಾಳಿ ಹೋಗೋದಕ್ಕೆ ಅಂತ ಮಾಡಿರೋ ವೆಂಟ್ ಇದು, ಜಾಸ್ತಿ ಹೊತ್ತು ಒಳಗೆ ಆದ್ರೆ ಅವ್ರು ಪೂರ್ತಿ ಫ್ರೈ ಆಗೋಗ್ತಾರೆ ಅಂತ. ಏನಪ್ಪಾ ಮಾಡೋದು ಅಂತೆಲ್ಲ ತಲೆ ಕೆಡ್ಸ್ಕೊಂಡಿದ್ದಾಗ ಲ್ಯಾರಿ ಇಲ್ಲೇ ವೆಂಟ್ಸ್ ನ ಕಂಟ್ರೋಲ್ ಇರೋದನ್ನ ನೋಡಿ ಮೊದಲು ಹೀಟರ್ ನ ಆಫ್ ಮಾಡ್ತಾನೆ. ಮತ್ತೆ ಡೆಕ್ಸ್ಟರ್ ನ ಹೊಟ್ಟೆಗೆ ನಿಕ್ ನ ಫೋನ್ ಕಟ್ಟಿ ವೆಂಟ್ಸ್ ನ ಒಳಗೆ ಕಳಿಸ್ತಾನೆ. ಯಾಕಂದ್ರೆ ತನ್ನ ಮೊಬೈಲ್ ಇಂದ ನಿಕ್ ನ ಫೋನ್ ಟ್ರ್ಯಾಕ್ ಮಾಡಿದಾಗ ಡೆಕ್ಸ್ಟರ್ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಡೆಕ್ಸ್ಟರ್ ಜೆಡ್ ಮತ್ತೆ ಆಕ್ಟೇವಿಯಸ್ ನ ಹುಡ್ಕೊಂಡ್ ಬರೋಕೆ ಹೋದ್ರೆ ಅವರಿಬ್ರು ವೆಂಟ್ಸ್ ನ ಒಳಗೆ ಇಲ್ಲಿಂದ ಹೊರಗೆ ಹೇಗ್ ಬರೋದು ಅಂತ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ತುಂಬಾನೇ ವೆಂಟ್ಸ್ ಇದೆ, ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಎಲ್ಲರೂ ಈಜಿಪ್ಟ್ ಇರೋ ಜಾಗಕ್ಕೆ ಹೋಗ್ತಿದ್ದಾಗ ಈ ಮ್ಯೂಸಿಯಂ ಅಲ್ಲಿ ಎಲ್ಲ ಜೀವಂತವಾಗಿರೋದನ್ನ ನೋಡಿ ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಲ್ಯಾನ್ಸಲಾಟ್ ಕೇಳ್ತಾನೆ. ಅದಕ್ಕೆ ಟ್ಯಾಬ್ಲೆಟ್ ನ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಲ್ಯಾರಿ. ಈಜಿಪ್ಟ್ ಎಕ್ಸಿಬಿಟ್ಸ್ ಇರೋ ಜಾಗಕ್ಕೆ ಹೋಗಿ ಆಕ್ಮೆನ್ರಾನ ತಂದೆ ತಾಯಿಯನ್ನ ಮೀಟ್ ಮಾಡ್ಬೇಕು ಅಂತ ಲ್ಯಾರಿ ಲ್ಯಾನ್ಸಲಾಟ್ಗೆ ಹೇಳಿ ಒಂದು ಏಷ್ಯನ್ ಎಕ್ಸಿಬಿಟ್ ಇರೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಗರುಡ ಸ್ಟ್ಯಾಚ್ಯೂ ಇವರನ್ನ ಮುಂದೆ ಹೋಗೋದಕ್ಕೆ ಬಿಡ್ತಿಲ್ಲ. ಯಾಕಂದ್ರೆ ಮುಂದೆ ಕ್ಷಾಂಗ್ಲಿಯೋ ಅನ್ನೋ ಸ್ನೇಕ್ ಡೀಮನ್ ನ ಸ್ಟ್ಯಾಚು ಇದೆ. ಲ್ಯಾನ್ಸಲಾಟ್ ಹೇಳ್ತಾನೆ ಅದನ್ನ ಸಾಯಿಸಿ ಮುಂದೆ ಹೋಗೋಣ ಅಂತ. ಬೇಡ, ಅದು ಮಲಗಿದೆ ಅಂತ ಲ್ಯಾರಿ ಹೇಳ್ತಾನೆ. ಆಯ್ತು, ನಿದ್ದೆಯಿಂದ ಏಳ್ಸಿ ಸಾಯಿಸೋಣ ಅಂತ ಹೇಳಿ ಮುಂದೆ ಹೊಡ್ತಾನೆ ಲ್ಯಾನ್ಸಲಾಟ್. ಇದರಿಂದ ಡೀಮನ್ಗೂ ಕೂಡ ಎಚ್ಚರಿಕೆ ಆಗುತ್ತೆ. ಇದೊಂದು ಕಮ್ಮಿ ಇತ್ತು ಅಂತ ಟ್ಯಾಬ್ಲೆಟ್ ನ ಬಣ್ಣ ಕೂಡ ಗ್ರೀನ್ ಕಲರ್ಗೆ ಚೇಂಜ್ ಆಗ್ತಿದೆ. ಇದರಿಂದ ಎಲ್ಲರೂ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ. ಆಕ್ಮೆನ್ರಾ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾನೆ. ಅಟಿಲ್ಲಾ ಕೈಯಲ್ಲೂ ಕೂಡ ಏನು ಮಾಡಕ್ ಆಗ್ತಿಲ್ಲ. ಆದ್ರೆ ಲ್ಯಾನ್ಸಲಾಟ್ ಮೊದಲನೇ ಬಾರಿ ಈ ಮ್ಯಾಜಿಕಲ್ ಪವರ್ಸ್ ಇಂದ ಜೀವಂತವಾಗಿರೋದ್ರಿಂದ ಅವನಿಗೆ ಈ ಟ್ಯಾಬ್ಲೆಟ್ ನ ಸೈಡ್ ಎಫೆಕ್ಟ್ಸ್ ಆಗ್ತಿಲ್ಲ. ಸೊ ಲ್ಯಾನ್ಸಲಾಟ್, ನಿಕ್ ಮತ್ತೆ ಲ್ಯಾರಿ ಆ ಡೀಮನ್ ನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಅದನ್ನ ತಡೆಯೋದು ತುಂಬಾನೇ ಕಷ್ಟ ಆಗಿರೋದ್ರಿಂದ ಲ್ಯಾರಿ ತನ್ನ ತಲೆ ಉಪಯೋಗಿಸಿ ಇಲ್ಲೇ ಇದ್ದ ಎಮರ್ಜೆನ್ಸಿ ಡಿಫ್ಯಾಬ್ರಿಲೇಟರ್ ನ ತಗೊಂಡು ಈ ಡೀಮನ್ ಗೆ ಶಾಕ್ ಕೊಟ್ಟು ಕೊಲ್ತಾನೆ. ಇನ್ನೊಂದ್ ಕಡೆ ಜೆಡ್ ಮತ್ತೆ ಆಕ್ಟೇವಿಯಸ್ಗೆ ವೆಂಟ್ಸ್ ನ ಒಳಗೆ ಯಾರೋ ಬರ್ತಿರೋ ಹಾಗೆ ಶಬ್ದ ಕೇಳಿಸಿದ್ರಿಂದ ಹೆದರ್ಕೊಂಡು ಇವರು ಒಂದು ರೂಮ್ ಗೆ ಹೋಗೋದಕ್ಕೆ ವೆಂಟ್ಸ್ ಓಪನ್ ಇರೋದನ್ನ ನೋಡಿ ಅಲ್ಲಿಗೆ ಜಂಪ್ ಮಾಡ್ಕೊಂತಾರೆ. ಆದ್ರೆ ವೆಂಟ್ಸ್ ಒಳಗಿಂದ ಬರ್ತಿದ್ದು ಡೆಕ್ಸ್ಟರ್ ಇವರನ್ನ ಕಾಪಾಡೋಕೆ. ಈಗ ಇವರಿಬ್ರು ಬಂದಿರೋ ಜಾಗ ನೋಡೋದಕ್ಕೆ ಏನ್ಶಿಯಂಟ್ ರೋಮನ್ ಸಿಟಿ ತರ ಕಾಣ್ತಾ ಇದೆ. ಆದ್ರೆ ಇಲ್ಲಿರೋ ಜನರೆಲ್ಲ ಏನಕ್ಕೋ ಎದುರ್ಕೊಂಡು ಓಡೋಗ್ತಾ ಇದ್ದಾರೆ. ಒಂದು ಸ್ಟ್ಯಾಚು ಕೂಡ ಇವ್ರಿಗೇನೋ ಹೇಳೋದಕ್ಕೆ ಟ್ರೈ ಮಾಡ್ತಿದೆ. ಆದ್ರೆ ಗ್ಲಾಸ್ ಬಾಕ್ಸ್ ಅಲ್ಲಿ ಇರೋದ್ರಿಂದ ಏನ್ ಹೇಳ್ತಿದೆ ಕೇಳಿಸ್ತಿಲ್ಲ. ಇದೇ ಸಮಯಕ್ಕೆ ಬಾಂಬ್ ಬ್ಲಾಸ್ಟ್ ಆಗೋ ರೀತಿ ಶಬ್ದ ಕೇಳಿಸ್ದಾಗ ಏನು ಅಂತ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇದೆ. ಆಕ್ಟೇವಿಯಸ್ಗೆ ಗೊತ್ತಾಗುತ್ತೆ ಆ ಸ್ಟ್ಯಾಚು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದು ಪಾಂಪೆ ಅಂತ. ಜ್ವಾಲಾಮುಖಿಯ ಸ್ಫೋಟದಿಂದ ಇಡೀ ಪಾಂಪೈನ ಸಿಟಿ ನಾಶ ಆಗೋಗಿತ್ತು.
ಈಗ್ಲೂ ಕೂಡ ಅದೇ ಆಗ್ತಿದೆ. ಜ್ವಾಲಾಮುಖಿಯ ಲಾವಾ ಎಲ್ಲಾ ಕಡೆ ಆವರಿಸ್ಕೊಂಡು ಜೆಡ್ ಮತ್ತೆ ಆಕ್ಟೇವಿಯಸ್ ಮಧ್ಯದಲ್ಲೇ ತಗ್ಲಾಕೊಂಡಿದ್ದಾರೆ. ಇನ್ನೇನ್ ನಮ್ ಕತೆ ಮುಗೀತು ಅಂತ ಅನ್ಕೊಂಡಾಗ ಯಾವುದೋ ಒಂದು ದೈತ್ಯ ಜೀವಿ ಕಿಂಗ್ ಕಾಂಗ್ ತರ ಹೊಗೆಯ ಒಳಗಿಂದ ಬರ್ತಾ ಇದೆ. ಹತ್ರ ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಅದು ಡೆಕ್ಸ್ಟರ್. ಡೆಕ್ಸ್ಟರ್ಗೆ ಇವರನ್ನ ಹೇಗೆ ಕಾಪಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸುತ್ತಮುತ್ತ ಎಲ್ಲೂ ಫೈರ್ ಎಕ್ಸ್ಟಿಂಗ್ವಿಷರು ಕಾಣ್ತಿಲ್ಲ. ಅದಕ್ಕೆ ಒಂದೇ ಐಡಿಯಾ ಹೊಳೆಯೋದು, ಅದು ಮೂತ್ರ ವಿಸರ್ಜನೆ. ಸೊ ಡೆಕ್ಸ್ಟರ್ ಇವರನ್ನ ಈ ರೀತಿ ಕಾಪಾಡಿ ತನ್ನ ಜೊತೆ ಕರ್ಕೊಂಡು ಹೊರಡುತ್ತೆ. ಲ್ಯಾರಿ ಆಕ್ಮೆನ್ರಾ ಎಲ್ಲ ಕೊನೆಗೂ ಈಜಿಪ್ಟ್ ಎಕ್ಸಿಬಿಟ್ಸ್ ಹತ್ರ ಬಂದಾಗ ಇಲ್ಲಿ ಆಕ್ಮೆನ್ರಾ ತನ್ನ ಅಪ್ಪ ಅಮ್ಮನನ್ನ ಭೇಟಿ ಆಗ್ತಾನೆ. ಅವರಿಗೂ ತಮ್ಮ ಮಗನನ್ನ ಸಾವಿರಾರು ವರ್ಷ ಆದ್ಮೇಲೆ ನೋಡಿ ತುಂಬಾನೇ ಖುಷಿಯಾಗಿದೆ. ಲ್ಯಾರಿ ಟ್ಯಾಬ್ಲೆಟ್ ಜೊತೆ ಏನೋ ಆಗ್ತಿದೆ, ಏನ್ ಕತೆ ನೋಡಿ ಎಂದಾಗ, ಇಲ್ಲ ಅದು ಸೀಕ್ರೆಟ್ ಹೇಳಕ್ಕಾಗಲ್ಲ, ಸರಿಯಾದ ಸಮಯ ಬಂದಾಗ ಮಾತ್ರ ನನ್ ಮಗುಂಗೆ ಮಾತ್ರ ಹೇಳ್ತೀನಿ ಅಂತ ಆಕ್ಮೆನ್ರಾ ಅವ್ರ ಅಪ್ಪ ಹೇಳ್ತಾರೆ. ಅದಕ್ಕೆ ಆಕ್ಮೆನ್ರಾ ನಾನ್ ಸತ್ತೆ 4000 ವರ್ಷ ಕಳೆದೋಗಿದೆ, ಇನ್ಯಾವಾಗ ಸರಿಯಾದ ಸಮಯ ಬರ್ತದೆ ಈಗ್ಲೇ ಹೇಳಿ ಎಂದಾಗ, ನೀನು ಹುಟ್ಟಿದ್ದು ಮಧ್ಯರಾತ್ರಿ, ನಿನ್ನ ನಾನು ಮೊದಲನೇ ಬಾರಿ ನೋಡಿದಾಗ ನನಗೆ ತುಂಬಾನೇ ಖುಷಿ ಆಗಿತ್ತು, ನೀನು ನಮ್ ಜೊತೆನೆ ಯಾವಾಗ್ಲೂ ಇರಬೇಕು ಅಂತಾನೆ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ರಾನ ಮಾಡಿಸ್ದೆ. ನಿನಗೆ ಗಿಫ್ಟ್ ಆಗಿ ಕೊಡೋದಕ್ಕೋಸ್ಕರ ಆ ಟ್ಯಾಬ್ಲೆಟ್ಗೆ ಮ್ಯಾಜಿಕಲ್ ಪವರ್ಸ್ ಕೊಟ್ಟಿದ್ದೆ ಚಂದ್ರ ದೇವರು. ಅದಕ್ಕೆ ಅವಾಗವಾಗ ಚಂದ್ರನ ಬೆಳಕು ಅದರ ಮೇಲೆ ಬಿದ್ರೆ ಮಾತ್ರ ಅದರ ಶಕ್ತಿ ಹಾಗೆ ಉಳಿಯೋದು. ಈಗ ತುಂಬಾನೇ ವರ್ಷಗಳಿಂದ ಈ ಟ್ಯಾಬ್ಲೆಟ್ಗೆ ಚಂದ್ರನ ಬೆಳಕು ಸಿಗ್ತಿಲ್ಲ, ಅದಕ್ಕೆ ಸ್ಲೋ ಆಗಿ ನಾಶ ಆಗ್ತಿದ್ದೆ ಅಂತ ಹೇಳ್ತಿದ್ದಂಗೆ ಮತ್ತೆ ಎಲ್ಲರೂ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ಟ್ಯಾಬ್ಲೆಟ್ನ ಕಾರಣದಿಂದ. ಅದಕ್ಕೆ ಆಕ್ಮೆನ್ರಾ ಅವರಪ್ಪ ಬೇಗ ಹೋಗಿ ಇದನ್ನ ಚಂದ್ರನ ಬೆಳಕಿಗೆ ಹಿಡ್ಕೊ ಅಂತ ಲ್ಯಾರಿಗೆ ಕಳಿಸ್ತಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಲ್ಯಾನ್ಸಲಾಟ್ ಬಂದು ಟ್ಯಾಬ್ಲೆಟ್ ನ ಕಿತ್ಕೊಂಡು ಹೋಗ್ತಾನೆ. ನಾನು ಹುಡುಕ್ತಿದ್ದಿದ್ ಸಿಕ್ತು, ಈಗ ನಮ್ ಕೋಟೆ ಕ್ಯಾಮೆಲಾಟ್ಗೆ ಹೋಗ್ತೀನಿ ಅಂತ ಹೇಳಿ ಓಡೋಗ್ತಾನೆ. ಕಿಂಗ್ ಆರ್ಥರ್ ಸ್ಟೋರಿಯಲ್ಲಿ ಸ್ನೇಹಿತರೆ ಲ್ಯಾನ್ಸಲಾಟ್ ಹೋಲಿ ಗ್ರೇಲ್ ನ ಹುಡುಕ್ತಾ ಇರ್ತಾನೆ, ಅಂದ್ರೆ ಒಂದು ಪವಿತ್ರವಾದ ಕಪ್. ಅದನ್ನ ಹುಡ್ಕೋದ್ ಬಿಟ್ಟು ಮೋಸ್ಟ್ಲಿ ನಾನು ಈ ಟ್ಯಾಬ್ಲೆಟ್ ನ ಹುಡುಕ್ತಿದ್ನೇನೋ ಅಂತ ಕನ್ಫ್ಯೂಸ್ ಆಗಿ ಇದನ್ನ ಎತ್ಕೊಂಡು ಹೋಗಿದ್ದಾನೆ. ಲ್ಯಾರಿ ಮತ್ತೆ ಪ್ರೆಸಿಡೆಂಟ್ ಇವನ ಜೊತೆ ಫೈಟ್ ಮಾಡೋಕೆ ನೋಡ್ತಾರೆ. ಆದ್ರೆ ಪ್ರೆಸಿಡೆಂಟ್ ಬರ್ತಾ ಬರ್ತಾ ಸ್ಟ್ಯಾಚು ಆಗಿ ಬದಲಾಗ್ತಾ ಇದ್ದಾರೆ. ಇವರ ಕೈ ಕೂಡ ಆಲ್ರೆಡಿ ವ್ಯಾಕ್ಸ್ ನ ಸ್ಟ್ಯಾಚು ಆಗಿದೆ. ಒಂದು ಫೋಟೋ ಒಳಗೆ ಹೋಗಿ ಇವ್ರು 3 ಜನ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಇದು ನನ್ನ ಪ್ರಕಾರ ಈ ಮೂವಿಯಲ್ಲಿ ಬೆಸ್ಟ್ ಸೀನ್. ಫೋಟೋ ಅಲ್ಲಿ ಯಾವ ರೀತಿ ಬಿಲ್ಡಿಂಗ್ಸ್ ನ ಉಲ್ಟಾ ಪಲ್ಟಾ ಎಲ್ಲ ಡ್ರಾ ಮಾಡಿದಾರೋ ಅದಕ್ಕೆ ಅಡ್ಜಸ್ಟ್ ಆಗೋ ತರ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಕೂಡ ಸೂಪರ್ ಆಗಿದೆ. ಸೊ ಈಗ ಏನೇ ಮಾಡಿದ್ರು ಅವನಿಂದ ಟ್ಯಾಬ್ಲೆಟ್ ನ ಕಿತ್ಕೊಳ್ಳೋಕ್ ಆಗಲ್ಲ. ಕೊನೆಗೂ ಅವನು ಟ್ಯಾಬ್ಲೆಟ್ ಜೊತೆ ಕುದುರೆ ಕೂಡ ತಗೊಂಡು ಮ್ಯೂಸಿಯಂ ಇಂದ ಎಸ್ಕೇಪ್ ಆಗ್ತಾನೆ. ಲ್ಯಾರಿ ಇನ್ನೇನ್ ಅವನ ಹತ್ರ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಟಿಲಿ ಇವನ ಹತ್ರ ಲಾ ಅನ್ನ ಕರ್ಕೊಂಡ್ ಬರ್ತಾಳೆ. ಲಾ ಅನ್ನ ಟಿಲಿ ಕ್ಯಾಮ್ರಾದಲ್ಲಿ ನೋಡಿ ಅವನನ್ನ ಹಿಡ್ಕೊಂಡ್ ಬಂದಿದ್ದಾಳೆ. ಈಗ ಲ್ಯಾರಿ ಏನೇ ಹೇಳಿದ್ರು ಟಿಲಿ ಕೇಳ್ದಲೆ ಇವರು ಕಳ್ತನ ಮಾಡೋಕ್ ಬಂದಿರ್ಬೋದು ಅಂತ ಒಂದು ರೂಮ್ ಅಲ್ಲಿ ಇಬ್ರನ್ನ ಕೂಡಾಕ್ತಾಳೆ. ಆದ್ರೆ ಅಟಿಲ್ಲಾ ಮತ್ತೆ ನಿಕ್ ಹೋಗಿ ಟಿಲಿಯನ್ನ ಅವಳಿರೋ ರೂಮಲ್ಲೇ ಕೂಡ ಹಾಕಿ ಅವಳು ಯಾರಿಗೂ ಫೋನ್ ಮಾಡಬಾರ್ದು ಅಂತ ಅಟಿಲ್ಲಾ ಫೋನ್ ಕೂಡ ಮುರಿದಾಕಿ ಹೊಡ್ತಾನೆ. ಇನ್ನೊಂದ್ ಕಡೆ ಲಾ ತನ್ನ ತಲೆ ಉಪಯೋಗಿಸಿ ರೂಮ್ ನ ಡೋರ್ ಅಲ್ಲಿ ಗ್ಲಾಸ್ ಇರೋದನ್ನ ನೋಡಿ ಅದನ್ನ ತನ್ನ ತಲೆಯಿಂದ ಹೊಡೆದಾಕಿ ಡೋರ್ ಓಪನ್ ಮಾಡ್ಕೊಂಡು ಹೊರಗೆ ಬಂದಾಗ ಜೆಡ್ ಮತ್ತೆ ಆಕ್ಟೇವಿಯಸ್ ಕೂಡ ಇವರ ಬಳಿ ಬರ್ತಾರೆ. ಲ್ಯಾನ್ಸಲಾಟ್ ಆಗ್ಲೇ ಸಿಟಿಯಲ್ಲಿ ಎಲ್ಲಾ ಕಡೆ ಓಡಾಡ್ತಿದ್ದಾನೆ. ನಮ್ ಕೋಟೆ ಕ್ಯಾಮೆಲಾಟ್ ಎಲ್ಲೋಯ್ತು, ನಮ್ ಊರ್ ಪೂರ್ತಿ ಚೇಂಜ್ ಆಗ್ಬಿಟ್ಟಿದ್ಯಲ್ಲ ಅಂತ. ಇವನ ಹತ್ರ ಟ್ಯಾಬ್ಲೆಟ್ ಇರೋದ್ರಿಂದ ದಾರಿಯಲ್ಲಿ ಇರೋ ನಿರ್ಜೀವ ವಸ್ತುಗಳಿಗೆಲ್ಲ ಜೀವ ಬರ್ತಾ ಇದೆ. ಇದರಿಂದ ಸಿಂಹಗಳ ಸ್ಟ್ಯಾಚು ಕೂಡ ಜೀವಂತವಾಗಿದ್ದಾವೆ. ಲ್ಯಾರಿ ಲಾನ ಟಿಲಿಯಾ ರೂಮ್ ಹತ್ರ ಡೋರ್ ಇಡ್ಕೊಂಡು ನಿಂತ್ಕೋ, ಅವಳನ್ನ ಹೊರಗೆ ಬರೋಕೆ ಬಿಡಬೇಡ ಅಂತ ಹೇಳಿ ಹೊರಟಾಗ ಆ ಸಿಂಹಗಳು ಇವ್ರ ಹತ್ರ ಬರ್ತವೆ. ಏನ್ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೆಡ್ ಮತ್ತೆ ಆಕ್ಟೇವಿಯಸ್ಗೆ ಇಂಟರ್ನೆಟ್ ಅಲ್ಲಿ ನೋಡಿದ್ದ ಬೆಕ್ಕುಗಳ ವಿಡಿಯೋ ನೆನಪಾಗುತ್ತೆ. ಅದರಲ್ಲಿ ಲೇಸರ್ ಲೈಟ್ ನ ಪಾಯಿಂಟ್ ಮಾಡಿ ಅವುಗಳನ್ನ ಆಟ ಆಡಿಸ್ತಿರ್ತಾರೆ. ಅದಕ್ಕೆ ಲ್ಯಾರಿಗೆ ನಿನ್ನ ಹತ್ರ ಇರೋ ಟಾರ್ಚ್ ತಗೊಂಡು ಅದೇ ರೀತಿ ಮಾಡು ಅಂದಾಗ ಲ್ಯಾರಿ ಟಾರ್ಚ್ ನ ಬೆಳಕನ್ನ ರೋಡ್ ಮೇಲೆ ಬಿಡ್ತಾನೆ. ಅದನ್ನ ಹಿಡ್ಕೊಳ್ಳೋಕೆ ಎಲ್ಲ ಸಿಂಹಗಳು ಆಟ ಆಡ್ತಿದ್ದಾಗ ಗ್ಯಾಪ್ ಅಲ್ಲಿ ಇವರು ಎಸ್ಕೇಪ್ ಆಗ್ತಾರೆ. ಲ್ಯಾನ್ಸಲಾಟ್ ಹಾಗೆ ರೋಡ್ ಅಲ್ಲಿ ಬರ್ಬೇಕಾದ್ರೆ ಒಂದು ಥಿಯೇಟರ್ ನ ನೋಡ್ತಾನೆ. ಇಲ್ಲಿ ಕ್ಯಾಮೆಲಾಟ್ ಅನ್ನೋ ನಾಟಕ ನಡೀತಾ ಇದೆ. ಇವನು ಇದೇ ನಮ್ಮ ಕೋಟೆ ಅಂತ ಒಳಗೆ ಬಂದು ಕಿಂಗ್ ಆರ್ಥರ್ ಮತ್ತೆ ಅವನ ಹೆಂಡತಿ ಡ್ರಾಮಾ ಮಾಡ್ತಿರೋದನ್ನ ನೋಡಿ ಸೀದಾ ಅವ್ರ ಹತ್ರ ಹೋಗಿ ನಾನು ಹೋಲಿ ಗ್ರೇಲ್ ನ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಡ್ರಾಮಾ ಮಾಡ್ತಿರೋ ಇವ್ರಿಬ್ರಿಗೂ ಇವನೇನ್ ಹೇಳ್ತಾವನೆ ಅಂತಾನೆ ಗೊತ್ತಾಗ್ತಿಲ್ಲ. ಕಿಂಗ್ ಆರ್ಥರ್ ಪಾರ್ಟ್ ನ ಪ್ಲೇ ಮಾಡ್ತಿರೋನು ನನ್ನ ಹೆಸರು ಹ್ಯೂ ಜಾಕ್ಮ್ಯಾನ್ ಅಂತ. ಎಕ್ಸ್ಮೆನ್ ಮತ್ತೆ ವೋಲ್ವರಿನ್ ಮೂವೀಸ್ ಅಲ್ಲಿ ನಾನು ವೋಲ್ವರಿನ್ ಪಾರ್ಟ್ ನ ಮಾಡಿದೀನಿ. ಇವಳು ಅಷ್ಟೇ ಆಕ್ಟ್ರೆಸ್. ಈಗ ಕಿಂಗ್ ಆರ್ಥರ್ ಮತ್ತೆ ರಾಣಿಯ ಪಾರ್ಟ್ ಮಾಡ್ತಿದೀವಿ, ನಾವಿಬ್ರು ರಿಯಲ್ ರಾಜಾರಾಣಿ ಅಲ್ಲ ಅಂತ ಹೇಳ್ತಾನೆ. ಲ್ಯಾನ್ಸಲಾಟ್ಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಇದೇ ಸಮಯಕ್ಕೆ ಲ್ಯಾರಿ ಮತ್ತೆ ಬೇರೆಯವರೆಲ್ಲ ಇಲ್ಲಿಗೆ ಬರ್ತಿದ್ದಂಗೆ ಫೈರ್ ಟಾರ್ಚ್ ನ ತಗೊಂಡು ಬಿಲ್ಡಿಂಗ್ ಮೇಲೆ ಓಡೋಗ್ತಾನೆ ಲ್ಯಾನ್ಸಲಾಟ್. ಬಿಲ್ಡಿಂಗ್ ಮೇಲೆ ಬರ್ತಿದ್ದಂಗೆ ಇಲ್ಲಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲರೂ ಬಂದು ಇವನ ಹತ್ರ ಟ್ಯಾಬ್ಲೆಟ್ ಕೇಳ್ತಾ ಇದ್ದಾರೆ. ಆದ್ರೆ ಫೈರ್ ಟಾರ್ಚ್ ನ ಫೈರ್ ನ ಕಾರಣದಿಂದ ಲ್ಯಾನ್ಸಲಾಟ್ ನ ಮೂಗು ಕರ್ಗೋಗ್ತಾ ಇದೆ. ಇವನು ವ್ಯಾಕ್ಸ್ ಇಂದ ಮಾಡಿರೋ ಸ್ಟ್ಯಾಚು ಆಗಿರೋದ್ರಿಂದ. ಲ್ಯಾರಿ ಏನೇ ಹೇಳಿದ್ರು ಇವನು ಟ್ಯಾಬ್ಲೆಟ್ ನ ಕೊಡ್ತಾ ಇಲ್ಲ. ಅದಕ್ಕೆ ಟ್ಯಾಬ್ಲೆಟ್ ನ ಬಣ್ಣ ಇನ್ನಷ್ಟು ಚೇಂಜ್ ಆಗಿ ಎಲ್ಲರೂ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾ ಇದ್ದಾರೆ. ಪ್ರೆಸಿಡೆಂಟ್ ಸೆಕಜೆವಿಯಾ, ಡೆಕ್ಸ್ಟರ್ ಎಲ್ಲರೂ ವಾಪಸ್ ಸ್ಟ್ಯಾಚು ಆಗಿ ಬದಲಾಗ್ತಾ ಇದ್ದಾರೆ.
ಇವರೆಲ್ಲರೂ ನರಳಾಡ್ತಿರೋದನ್ನ ನೋಡಿ ಲ್ಯಾನ್ಸಲಾಟ್ನ ಹೃದಯ ಕೊನೆಗೂ ಕರಗುತ್ತೆ. ನಾನು ಹುಡುಕ್ತಾ ಇದ್ದಿದ್ದು ಟ್ಯಾಬ್ಲೆಟ್ನ ಅಲ್ಲ ಅಂತ ನನಗೆ ಅರಿವಾಗಿದೆ. ಅದಕ್ಕೆ ಈ ಟ್ಯಾಬ್ಲೆಟ್ ನೀನೇ ತಗೋ ಅಂತ ಲ್ಯಾರಿಗೆ ಕೊಡ್ತಿದ್ದಂಗೆ ಅವನು ಅದನ್ನ ಚಂದ್ರನ ಬೆಳಕಿಗೆ ಇಡ್ಕೊಂತಾನೆ. ಇದರಿಂದ ಟ್ಯಾಬ್ಲೆಟ್ ನ ಬಣ್ಣ ಮತ್ತೆ ಗೋಲ್ಡ್ ಕಲರ್ಗೆ ಬದಲಾಗಿ ಎಲ್ಲ ಸ್ಟ್ಯಾಚುಗಳಾಗಿದ್ದವರೆಲ್ಲ ಜೀವಂತವಾಗ್ತಾರೆ. ಸೊ ಲ್ಯಾನ್ಸಲಾಟ್ ತಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಆದ್ಮೇಲೆ ಇವರು ಬ್ರಿಟಿಷ್ ಮ್ಯೂಸಿಯಂಗೆ ವಾಪಸ್ ಬರ್ತಾರೆ. ಇಲ್ಲಿ ಆಕ್ಮೆನ್ ರಾ ಅವ್ರ ಅಪ್ಪ ಅಮ್ಮಂಗೆ ಅವರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಲ್ಯಾರಿಗೆ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಅದಕ್ಕೆ ನಿನ್ಗೆ ಒಳ್ಳೆ ಗಿಫ್ಟ್ ಅನ್ನ ಕೂಡ ಕೊಡ್ಬೇಕು. ನೀನು ಸಾವನ್ನಪ್ಪಿ ಆದ್ಮೇಲೆ ಸ್ವತಃ ನಾನೇ ಸಮಾಧಿ ಕಟ್ಸಿ ನಿನ್ನ ದೇಹದ ಅಂಗಗಳನ್ನೆಲ್ಲ ಸಪರೇಟ್ ಬಾಕ್ಸ್ ಅಲ್ಲಿ ಇಡಿಸ್ತೀನಿ. ಆ ಬಾಕ್ಸ್ ಗಳ ಅಲಂಕಾರ ರತ್ನ ಆಭರಣಗಳಿಂದ ಆಗಿರುತ್ತೆ ಅಂತ ಹೇಳ್ತಾರೆ. ಲ್ಯಾರಿ ಇದಕ್ಕೆ ಒಪ್ಕೊಂಡ್ರು ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಬದುಕಿದಾಗ ಏನಾದ್ರು ಗಿಫ್ಟ್ ಕೊಡೋದು ಬಿಟ್ಟು ಸತ್ ಮೇಲೆ ಇದನ್ನೆಲ್ಲ ಮಾಡ್ತೀನಿ ಅಂತವ್ರಲ್ಲ ಅಂತ. ಆಕ್ಮೆನ್ ರಾ ತನ್ನ ತಂದೆ ತಾಯಿಯ ಜೊತೆ ಒಟ್ಟಿಗೆ ಖುಷಿಯಾಗಿರೋದನ್ನ ನೋಡಿ ಪ್ರೆಸಿಡೆಂಟ್ ಸೆಕಜೆವಿಯಾ ಅಟಿಲಾ ಎಲ್ಲ ಮಾತಾಡ್ಕೊಂಡು ಬಂದು ಲ್ಯಾರಿಗೆ ಹೇಳ್ತಾರೆ, ಆಕ್ಮೆನ್ ರಾ ಮತ್ತೆ ಆ ಟ್ಯಾಬ್ಲೆಟ್ ಇವರ ಜೊತೆನೆ ಇರಬೇಕು. ಯಾಕಂದ್ರೆ ಆ ಟ್ಯಾಬ್ಲೆಟ್ ಸೇರಿದ್ದು ಆಕ್ಮೆನ್ ರಾಗೆ ಮಾತ್ರ. ಅದನ್ನ ವಾಪಸ್ ನಮ್ಮ ಮ್ಯೂಸಿಯಂಗೆ ತಗೊಂಡ್ ಬರೋದು ಬೇಡ. ನಾವು ಜೀವಂತವಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವೆಲ್ಲ ಎಕ್ಸಿಬಿಟ್ಸ್ ಅಷ್ಟೇ. ನಮ್ಮನ್ನ ನೋಡಿ ಮಕ್ಕಳು ಅಥವಾ ದೊಡ್ಡವರು ಏನಾರ ಕಲ್ತ್ರೆ ಸಾಕು, ಅವಾಗ ನಾವು ಜೀವಂತವಾಗ್ತೀವಿ. ಇದರಿಂದ ಅವರ ಖುಷಿಯನ್ನ ಹಾಳು ಮಾಡೋದು ಬೇಡ ಅಂತ ಹೇಳಿದಾಗ ಟ್ಯಾಬ್ಲೆಟ್ ಅನ್ನ ಇಲ್ಲೇ ಬಿಟ್ಟು ಎಲ್ಲರೂ ವಾಪಸ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿಗೆ ಬರ್ತಾರೆ. ಲ್ಯಾರಿ ಕೊನೆ ಬಾರಿ ಈ ಎಕ್ಸಿಬಿಟ್ಸ್ನೆಲ್ಲ ಜೀವಂತವಾಗಿ ನೋಡ್ತಿದ್ದೀನಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿದ್ದಾನೆ. ಎಲ್ಲರನ್ನ ಮಾತಾಡಿಸ್ಕೊಂಡು ಕೊನೆಗೆ ಪ್ರೆಸಿಡೆಂಟ್ ಹತ್ರ ಬರ್ತಾನೆ. ಪ್ರೆಸಿಡೆಂಟ್ ಹೇಳ್ತಾರೆ ನೀನು ಖುಷಿ ಪಡ್ಬೇಕು, ನೀನ್ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಮಾಡಿದ್ಯಾ. ಈಗ ಮತ್ತೆ ಸೂರ್ಯೋದಯ ಆಗ್ತಿದೆ, ನಿನ್ನ ಲೈಫ್ ಹೊಸದಾಗಿ ಶುರು ಆಗ್ಲಿ ಅಂತ ಹೇಳಿ ಸೂರ್ಯನ ಬೆಳಕು ಇವರ ಮೇಲೆ ಬೀಳ್ತಿದ್ದಂಗೆ ಸ್ಟ್ಯಾಚು ಆಗ್ತಾರೆ. ಲ್ಯಾರಿ ಬೇಜಾರಲ್ಲೇ ಮ್ಯೂಸಿಯಂ ಇಂದ ಹೊರಗೆ ಬಂದಾಗ ನಿಕ್ಕೊಂದು ಖುಷಿಯಾದ ವಿಷಯವನ್ನ ಹೇಳ್ತಾನೆ. ಏನಂದ್ರೆ ಡಿಜೆ ಜೊತೆಗೆ ಅವನು ಕಾಲೇಜ್ಗೆ ಹೋಗೋದಕ್ಕೂ ಕೂಡ ಡಿಸೈಡ್ ಮಾಡಿದ್ದಾನೆ. ಇದೆಲ್ಲ ಆಗಿ 3 ವರ್ಷ ಆದ್ಮೇಲೆ ಮತ್ತೆ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿನ ತೋರಿಸ್ತಾರೆ. ಮ್ಯೂಸಿಯಂ ಅಲ್ಲಿ ಎಲ್ಲ ಸರಿ ಹೋಗಿದೆ ಅಂತ ಡೈರೆಕ್ಟರ್ನ ಕೂಡ ಕೆಲಸದಿಂದ ತೆಗ್ದಾಕಿಲ್ಲ, ಅವರೇ ಇದ್ದಾರೆ. ಬ್ರಿಟಿಷ್ ಮ್ಯೂಸಿಯಂ ಅವರು ಈ ಮ್ಯೂಸಿಯಂ ಜೊತೆ ಕೊಲಾಬರೇಷನ್ ಮಾಡಿರೋದ್ರಿಂದ ಟಿಲಿ ಕೆಲವೊಂದು ಎಕ್ಸಿಬಿಟ್ಸ್ ಗಳನ್ನ ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಗಳನ್ನಾಗಿ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಅಂದ್ರೆ ಒಂದ್ ಮ್ಯೂಸಿಯಂ ಇಂದ ಇನ್ನೊಂದು ಮ್ಯೂಸಿಯಂಗೆ ಕೆಲವೊಂದು ಎಕ್ಸಿಬಿಟ್ಸ್ ಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ. ಇದೇ ರೀತಿ ಈಗ ಈ ಮ್ಯೂಸಿಯಂಗೆ ಟಿಲಿ ಬಂದಿದ್ದಾಳೆ. ಡೈರೆಕ್ಟರ್ ಲ್ಯಾರಿಯ ಬಗ್ಗೆ ಹೇಳ್ತಾನೆ, ಲ್ಯಾರಿ ಈಗಾಗಲೇ ಓದಿ ಟೀಚರ್ ಆಗಿ ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತ. ಟಿಲಿ ಹೇಳ್ತಾರೆ, ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಇಲ್ಲಿಗೆ ಬರ್ತಿರೋ ವಿಷಯ ಗೊತ್ತಾಗಿ ಟ್ಯಾಬ್ಲೆಟ್ ಆಫ್ ಆಕ್ಮೆನ್ ರಾನ ನಿಮ್ಗೆ ಕೊಡೋದಕ್ಕೆ ಹೇಳಿದ್ರು. ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇದ್ದಾಗ ಈ ಟ್ಯಾಬ್ಲೆಟ್ ನ ಪವರ್ಸ್ ಏನು ಅಂತ ನನಗೆ ಗೊತ್ತಾಗಿದೆ, ನಿಮ್ಗೂ ಕೂಡ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಅಂದಾಗ ಕತ್ತಲಾಗ್ತಿದ್ದಂಗೆ ಈ ಟ್ಯಾಬ್ಲೆಟ್ ಹೊಳೆಯೋದಕ್ಕೆ ಶುರು ಆಗುತ್ತೆ. ಮತ್ತೆ ಎಲ್ಲಾ ಎಕ್ಸಿಬಿಟ್ಸ್ ಗಳು ಜೀವಂತವಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಇದನ್ನ ಕಣ್ಣಾರೆ ನೋಡಿದ ಡೈರೆಕ್ಟರ್ಗೆ ಲ್ಯಾರಿ ಅವತ್ತು ಹೇಳಿದ್ದು ನಿಜ ಅಂತ ಗೊತ್ತಾಗುತ್ತೆ. ಆಕ್ಮೆನ್ ರಾ, ಲ್ಯಾನ್ಸಲಾಟ್, ಪ್ರೆಸಿಡೆಂಟ್, ಜೆಡ್ ಮತ್ತೆ ಆಕ್ಟೇವಿಯಸ್ ಎಲ್ಲರೂ ಕೂಡ ಈ ಪಾರ್ಟಿಯಲ್ಲಿ ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನ ಮ್ಯೂಸಿಯಂ ನ ಹೊರಗಡೆ ನಿಂತ್ಕೊಂಡು ಲ್ಯಾರಿ ಸ್ಮೈಲ್ ಮಾಡ್ತಾ ನೋಡ್ತಾ ಇದ್ದಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಈ ಮೂವಿಯನ್ನ ಸ್ನೇಹಿತರೆ ನೈಟ್ ಗಾರ್ಡ್ ಆಗಿದ್ದ ಗಸ್ ಪಾರ್ಟ್ ನ ಮಾಡಿದ್ದ ಮೈಕಿ ರೂನಿ ಮತ್ತೆ ಪ್ರೆಸಿಡೆಂಟ್ ಥಿಯೋಡೋರ್ ರೂಸ್ವೆಲ್ಟ್ ನ ಪಾರ್ಟ್ ಮಾಡಿದ ರಾಬಿನ್ ವಿಲಿಯಮ್ಸ್ ಅವ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಯಾಕಂದ್ರೆ ಅವರಿಬ್ರು ಕೂಡ ಮೂವಿ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಮರಣ ಹೊಂದಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.